ಕಾಯ್ದೆಯನ್ನು ಮೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬದುಕಿನ ಪ್ರಶ್ನೆಗಳ ಬಗ್ಗೆ ಅವರು ಮಾತನಾಡ್ತಾರೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬದುಕಿನ ಪ್ರಶ್ನೆ ಮಾತ್ರ ಅಲ್ಲ, ಅದು ನಮ್ಮ ಇಡೀ ದೇಶದ ಜನರ ಬದುಕಿನ ಪ್ರಶ್ನೆಗಳನ್ನು ಅವರು ಹೇಳ್ತಾರೆ. ನಾನು ಬಂದಾದ್ಮೇಲೆ ನಮ್ಮ SDPI ಪಕ್ಷದ ಸ್ನೇಹಿತರು ಮಾತಾಡ್ತಾ ಇದ್ರು. ಕಾನೂನು ಬಾಧ್ಯತೆಗಳು ಏನಿರಬೇಕಿತ್ತು, ಏನು ಅವಕಾಶ ಇತ್ತು, ಏನನ್ನು ಮಾಡ್ತಾ ಇದ್ದಾರೆ ಅಂತ. ಬಾಳಿಲ ಅವರು ಅಂತೂ ನನ್ನನ್ನು ಉದ್ದೇಶಿಸಿ ಮಾತನಾಡ್ತಾ ತೀರ್ಥಹಳ್ಳಿ ಕಡೆಯವರು ಅಂತಂದ್ರು. ನಾನು ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅಂದ್ರೆ, ನೀವು ಉಲ್ಲೇಖ ಮಾಡಿದ್ರಲ್ಲ, ಕನ್ನಡದಲ್ಲಿ ಹುಟ್ಟಿದ, ತೀರ್ಥಹಳ್ಳಿಯಲ್ಲಿ ಹುಟ್ಟಿದ, ರಾಷ್ಟ್ರಕವಿಯನ್ನೆನಿಸಿಕೊಂಡಂತಹ ರಾಷ್ಟ್ರಕವಿ ಕುವೆಂಪುರವರು 1920 ಆಸ್ಪಾಸ್ನಲ್ಲಿ ಒಂದು ಪದ್ಯ ಬರೀತಾರೆ. ಈ ದೇಶಕ್ಕೆ ಸ್ವತಂತ್ರ ಬರೋದಿರಲಿ, ಆಗ ಇನ್ನೂ ಸಹಿತ ಭಾರತವನ್ನ ಬ್ರಿಟಿಷರ ಬಿಟ್ಟು ತೊಲಗಿ ಅನ್ನೋ ಘೋಷಣೆಯನ್ನು ಸಹಿತ ನಾವು ಕೂಗಿರಲಿಲ್ಲ. ಅದಕ್ಕಿಂತ ಮುಂಚೆ ಕುವೆಂಪುರವರು ಒಂದು ಪದ್ಯವನ್ನು ಬರೆದು ಈ ದೇಶವನ್ನ ಭಾಷಾವಾರು ಪ್ರಾಂತಗಳಾಗಿ ವಿಂಗಡಿಸ್ತಾರೆ ಅಂತ ಅವರಿಗೆ, ಆ ಪುಣ್ಯಾತ್ಮನಿಗೆ ಹೇಗೆ ಗೊತ್ತಿತ್ತೋ ಗೊತ್ತಿಲ್ಲ, ಅವರು ಆ ಪದ್ಯದಲ್ಲಿ ಹೇಳಿದ್ರು. ಅದೇನು ಅಂದ್ರೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಮುಂದೆ ನೀವು ಉಲ್ಲೇಖ ಮಾಡಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಕರೆದಿರ್ತಕ್ಕಂಥ ಈ ದೇಶದಲ್ಲಿ ಆ ಉದ್ಯಾನದ ಒಂದು ಗಿಡಕ್ಕೆ ತೊಂದರೆ ಆದ್ರೂ ಸಹಿತ ಅದು ಎಲ್ಲ ಗಿಡ ಸಮುದಾಯಗಳಿಗೂ ಆಗತಕ್ಕಂಥ ತೊಂದರೆ ಅನ್ನುವ ಭಾವನೆಯನ್ನು ಇಟ್ಕೊಂಡು ಈ ಹೋರಾಟದಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಸ್ನೇಹಿತರೆ, ತುಂಬಾ ಸತಿ ಅನ್ನಿಸ್ತಾ ಇದೆ, ನಾವು ಮಾತಾಡ್ತಿರೋ ಸಂದರ್ಭದಲ್ಲಿ, ನಾನು ನಿಮ್ಗೆಲ್ಲರಿಗೂ ಇದು ಗೊತ್ತಿದೆ, ಆದ್ರೆ ಈ ನನ್ನ ಮಾತುಗಳನ್ನ ಯಾರಾದ್ರೂ ಕೇಳ್ತಿರಬಹುದಾದ ಸುತ್ತಮುತ್ತಲಿನ ನಿವಾಸಿಗಳು, ನನ್ನ ಬಂಧು ಬಳಗದ ಸ್ನೇಹಿತರಿಗಾಗಿ ನಾನು ಈ ಮಾತನಾಡ್ತಾ ಇದ್ದೀನಿ. ಯಾಕೆ ಈ ಮಾತನ್ನ ಆಡ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ನನ್ನ ಮುನೀರವ್ರೆ ಒಬ್ಬ ಬಿಜೆಪಿಯ ಗೆಳೆಯನ ಹತ್ರ ಕೇಳಿದೆ, ಏನ್ರಿ ವಕ್ಫ್ ಕಾಯ್ದೆ ಜಾರಿ ಬಂತಲ್ಲ, ಏನ್ ಖುಷಿನಾ ಅಂದ್ರು. ಅವ್ರು ಹೇಳಿದ ಸ್ಪಷ್ಟವಾದ ಉತ್ತರ ಅದು, ಆ ವಕ್ಫ್ ಕಾಯ್ದೆಗೂ ನಮಗೂ ಯಾಕೆ ಬೇಕಿತ್ತು, ನಾವೇನಾದ್ರು ಹೇಳಿದ್ವಾ ಕೇಳಿದ್ವಾ ಜಾರಿಗೆ ತಂದಿದ್ವಾ? ಅಲ್ಲಪ್ಪ, ಮತ್ತ್ಯಾಕೆ ಇದನ್ನ ಜಾರಿಗೆ ತಂದ್ರು ಅವರು? ಯಾಕೆ ಜಾರಿಗೆ ತಂದ್ರು ಅಂದ್ರೆ, ವಿಷಯ ವೆರಿ ಸಿಂಪಲ್ ಲಾಯರೇ. ನಮ್ ಜನ ಎಲ್ಲಾದ್ರೂ ಮತ್ತೆ ನಾಡ್ದು ಚುನಾವಣೆ ಬಂದಾಗ ನಮ್ಮ ಅಕೌಂಟಿಗೆ 15 ಲಕ್ಷ ದುಡ್ಡು ಹಾಕ್ತೀವಿ ಅಂತಿದ್ರಲ್ಲ, ಆ ದುಡ್ಡು ಎಲ್ಲ ಹಾಕಿದ್ರಿ ಅಂತ ಕೇಳಿದ್ರೆ ಅವ್ರ ಎದುರುಗಡೆ ವಾ. ನಮ್ ಜನ ಬಂದು ನಮ್ಮ ಅಧ್ಯಕ್ಷರು ಹೇಳಿದಂತೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಉದ್ಯೋಗದ ಸೃಷ್ಟಿಯ ಕಾರಣಕ್ಕಾಗಿ ನಮ್ಮೂರಿನ ರಾಮಣ್ಣನ ಮಗ, ನಮ್ಮೂರಿನ ಸೀನಣ್ಣನ ಮಗ, ನಮ್ಮೂರಿನ ಪುಟ್ಟಣ್ಣನ ಮಗ, ನಮ್ಮೂರಿನ ಕೃಷ್ಣಪ್ಪಣ್ಣನ ಮಗ, ನಮ್ಮೂರಿನ ರಾಯರ ಮಗ, ನಮ್ಮೂರಿನ ಗೌಡರ ಮಗ, ನಮ್ಮೂರಿನ ಶೆಟ್ಟರ ಮಗ, ನಮ್ಮೂರಿನ ಪೂಜಾರರ ಮಗ, ಇವರಿಗೆ ಉದ್ಯೋಗ ಎಲ್ಲಿ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಬ್ರಿಜೇಶ್ ಶೌಟ ಅವರಿಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಅವ್ರ ಕೈಗೆ ವಕ್ಫ್ ತಂದು ಕೊಟ್ಟಿದ್ದಾರೆ. ಡಾಕ್ಟರ್ ಕರೆಕ್ಟ್ ಅಲ್ಲ? ಅವ್ರ ಕೈಗೆ ವಕ್ಫ್ ಅನ್ನ ತಂದು ಕೊಟ್ಟಿದ್ದೆ. ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದಾಗ ಅವರ ವ್ಯವಸ್ಥೆಯನ್ನು ನೋಡ್ಬೇಕು. ಇಲ್ಲಿ ಜನ ಅವರ ಭ್ರಷ್ಟಾಚಾರವನ್ನ ಮಿತಿ ಮೀರಿದ್ದನ್ನು ನೋಡಿ ಅವರ ಪಕ್ಷದ ಕಾರ್ಯಕರ್ತರ ಟೀಕೆ ಮಾಡ್ತಿರೋ ಹೊತ್ತಿನಲ್ಲಿ ಅವ್ರ ಕೈಗೆ ಹಲಾಲು ಹಿಜಾಬ್, ಅವ್ರ ಕೈಗೆ ಹಲಾಲು ಹಿಜಾಬ್. ಆ ಹುಡುಗರಿಗೆ ಉದ್ಯೋಗದ ಸಮಸ್ಯೆ ಮಾಡ್ತೋಯ್ತು, ಬದುಕಿನ ಸಮಸ್ಯೆ ಮಾಡ್ತೋಯ್ತು, ರೈತಾಪಿ ಕಷ್ಟ ಮಾಡ್ತೋಯ್ತು, ಕಾರ್ಮಿಕರ ಕಷ್ಟ ಮಾಡ್ತೋಯ್ತು, ಮುನೀರ್ ಕಾಟಿಪಳ್ಳಿ ಹೇಳಿದ ಆರೋಗ್ಯ ಶಿಕ್ಷಣದ ವಿಚಾರ ಮರ್ತೋಯ್ತು. ಕೈಯಲ್ಲಿ ಒಂದ್ ಕೈಯಲ್ಲಿ ಹಲಾಲು, ಒಂದ್ ಕೈಯಲ್ಲಿ ಹಿಜಾಬು. ಓಟ್ ಕೊಡಿ ನಮ್ಮ ಪಾರ್ಟಿಗೆ. ಆ ಕಾರಣಕ್ಕಾಗಿ ಇಂತಹ ತಿದ್ದುಪಡಿಗಳು ತರ್ತಾ ಇದೆ. ಮನೆ ಇನ್ನೊಬ್ಬ ಸ್ನೇಹಿತರು, ಬಿಜೆಪಿ ಸ್ನೇಹಿತರು ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು, ಸುಧೀರ್ ಅವರೇ, ಹಾಗಾದ್ರೆ ವಕ್ಫ್ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂಮಿ ಅಲ್ವಾ, ಆ ಭೂಮಿಯ ನಿಯಂತ್ರಣಕ್ಕೊಂದು ಕಾಯ್ದೆ ಬೇಡವಾ? ಆ ಸ್ನೇಹಿತರಿಗೆ ಗೊತ್ತಿಲ್ಲ ಮೊಹಮ್ಮದ್ ಅವರೇ. ನಾನು ಹೇಳಿದೆ, ಈಗಾಗಲೇ ಆ ಕಾಯ್ದೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯಾವ ಮುಸಲ್ಮಾನ ಬಂಧುಗಳ ವಿರೋಧಗಳೂ ಇಲ್ಲದ ರೀತಿಯಲ್ಲಿ ವಕ್ಫ್ ಕಾಯ್ದೆಯನ್ನು ಈ ದೇಶದಲ್ಲಿ ಜಾರಿಗೆಯನ್ನು 1953ನೇ ಇಸವಿಯಿಂದ ತಂದಿದ್ದೇವೆ. ಆ ಕಾಲಾನುಕಾಲ ಅದಕ್ಕೆ ಏನ್ ತಿದ್ದುಪಡಿ ಆಗಬೇಕು ಅಂತ ಯೋಚನೆ ಮಾಡಿ ಕೆಲವಷ್ಟು ತಿದ್ದುಪಡಿಯನ್ನು 2013ರಲ್ಲಿ ತಂದಿದ್ದೇವೆ. ಈ ದೇಶದ ಯಾವ ಮುಸಲ್ಮಾನರು ಆಗ ಬೀದಿಗಿಳಿದು ಹೋರಾಟವನ್ನು ಮಾಡಲಿಲ್ಲ. ಯಾಕೆಂದ್ರೆ ಅವರಿಗೆ ಅನ್ನಿಸ್ತು ಇದು ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆಗೆ ಆಧಾರವಾಗಿ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ನಾನು ಕಾನೂನಿನ ವಿದ್ಯಾರ್ಥಿ. ಈ ಮೋದಿ, ಅಮಿತ್ ಶಾ ಅವರು ಮತ್ತು ಕಿರಣ್ ರಿಜಿಜು, ಆ ಕಿರಣ್ ರಿಜಿಜು ಏನೋ ಹೇಳ್ಬಿಟ್ಟಿದ್ದಾರೆ, ಬಾರಿ ದೇವಸ್ಥಾನದ ಭಕ್ತ ಮಿಸ್ಟರ್ ಕಿರಣ್ ರಿಜಿಜು, ನಿಮ್ಗೆಲ್ಲ ದೇವಸ್ಥಾನಕ್ಕೆ ಪ್ರವೇಶನೇ ಕೊಡಕ್ ತಯಾರಿಲ್ಲ ರೀ ನಾವು.
ಇವರು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ ಕಿರಣ್ ರಿಜಿಜು. ಈ ಕಿರಣ್ ರಿಜಿಜು ಅವರು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ಈವರೆಗೂ ಮುಸಲ್ಮಾನರು ಮತ್ತು ಮುಸಲ್ಮಾನರ ವರ್ಸಸ್ ಜಗಳ ಆಗಿ ಟ್ರಿಬ್ಯುನಲ್ ಅಲ್ಲಿ ಪ್ರಕರಣಗಳು ದಾಖಲಾಗಿವೆಯೇ ಹೊರತು ಈ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದುವಿನ ಭೂಮಿಯನ್ನು ಬಿಡಿಸಿಕೊಡಿ ಅಂತ ಹೇಳಿ ಯಾವುದೇ ವಕ್ಫ್ ಬೋರ್ಡ್ಗಳ ಸಹಿತ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾಡಲಿಲ್ಲ. ಕರ್ನಾಟಕದಲ್ಲಿ ಚರ್ಚೆ ಆಯ್ತು, ಅವನೊಬ್ಬ ಪುಣ್ಯಾತ್ಮ ಯತ್ನಾಡು, ನಮ್ ದುರಾತ್ಮರಿಗೂ ಪುಣ್ಯಾತ್ಮ ಅಂತ ಕರೆದ್ಬಿಡೋದು, ಇನ್ನಿನ್ ಕೆಟ್ಟವನು ಅಂತ ಹೇಳಕ್ಕಾಗತ್ತೆ. ಮುನಿಗೆ ಬೇಜಾರು ಮಾಡ್ಕೊತಾರೆ ಸುಧೀರ್ ಅವರಲ್ಲಿ, ಯಾಕೆ ಹಂಗೆ ಕೆಟ್ಟದಾಗಿ. ಅವನಿಗೆ ನೋಡಿ ಇವರೆಲ್ಲರಿಗಿಂತ ಉಮೇನಿಂದ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅದು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಏಕವಚನದ ಭಾಷಾ ಪ್ರಯೋಗ. ಅಷ್ಟು ಬೈದ್ರೂ ಸಹಿತ ಅವರು ಪಕ್ಷದವರು ಅವನಿಗೆ ಸರ್ಟಿಫಿಕೇಟ್ ಅನ್ನ ಇನ್ವ್ಯಾಲಿಡ್ ಮಾಡಿ ಪಕ್ಷದಿಂದ ಕಿತ್ತು ಹೊರಗೆ ಹಾಕಿದ್ದಾರೆ. ಇದಲ್ವೇ ದೈವಲೀಲೆ? ಇದು ಕಂಡ್ರೆ ದೈವಲೀಲೆ. ನಾನು ಇಂತಹ ಒಂದು ಆಧ್ಯಾತ್ಮದ ಶಕ್ತಿಗಳ ಬಗ್ಗೆ ನನಗೆ ನಂಬಿಕೆ ಇದೆ. ಆ ಕಾರಣದಿಂದ ಹೇಳ್ತೀನಿ, ಯತ್ನಾಳಗಾದ ಕಥೆಯೇ ಕರ್ನಾಟಕದಲ್ಲಿ ಈ ವಕ್ಫ್ ಕಾಯ್ದೆಯ ಪರವಾಗಿ ಮಾತನಾಡತಕ್ಕಂಥ ರಾಜಕಾರಣಿಗಳ ಪಾಲಿಗೂ ಆಗಿಯೇ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾನು ವಿಶ್ವಾಸದಿಂದ ಹೇಳ್ತೀನಿ. ಇನ್ನೊಂದು ಸ್ನೇಹಿತರೆ, ಇವತ್ತು ಈ ಚಳುವಳಿ ಬರೀ ಒಂದು ಹೋರಾಟದಲ್ಲ, ನಾವು ಎಜುಕೇಟ್ ಆಗ್ತಕ್ಕಂಥ ಚಳುವಳಿ. ಈ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಸ್ನೇಹಿತರು ಹೇಳ್ತೇವೆ, ನಾವು ನೋಡ್ತಾ ಇದ್ದೀವಿ ತಿರುಪತಿ ವೆಂಕಟರಮಣನ ದೇವಾಲಯಕ್ಕೆ ವೈಎಸ್ ರಾಜಶೇಖರ ರೆಡ್ಡಿ ಅವರ ಆಡಳಿತದ ಅವಧಿಯಲ್ಲಿ ಕ್ರಿಶ್ಚಿಯನ್ ಬಂಧುಗಳನ್ನ ಅಲ್ಲಿ ದೇವಸ್ಥಾನದಲ್ಲಿ ಉದ್ಯೋಗಕ್ಕೆ ತೆಗೆದುಕೊಂಡ್ರು ಅಂದ ಕೂಡಲೇ ನಾವು ರಾಜಾರಾಮ್ ಅವರೆಲ್ಲ ಮಾತಾಡಿದ್ದೇನು ಅಂತಂದ್ರೆ, ನಮ್ಮ ದೇವಸ್ಥಾನಕ್ಕೆ ಬೇರೆಯವರು ಬೇಡ ಅಂತ ಅಲ್ವೇನ್ರಿ? ಬಿಜೆಪಿಯವರಿಗಿಂತ ಗಟ್ಟಿಯಾಗಿ ನಾವೆಲ್ಲ ಹೇಳಿದ್ವಿ, ಅರೆ ವೆಂಕಟರಮಣನ ದೇವಸ್ಥಾನಕ್ಕೆ ಬೇರೆಯವರೆಲ್ಲ ಯಾಕೆ? ಜನಸತ್ಯ ಅಂದ್ರು, ಕ್ರಿಶ್ಚಿಯನ್ರು ಹೌದು ಅಂದ್ರು, ಮುಸಲ್ಮಾನರು ಹೌದು ಅಂತಂದ್ರು. ಇಲ್ಲೂ ವಕ್ಫ್ ವಿಚಾರ ಬಂದಾಗಲೂ ಅದೇ ಸಬ್ಜೆಕ್ಟು. ನೀವು ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರನ್ನ ಸೇರಿಸಬೇಕು ಅಂತ ಹೇಳ್ತಿದ್ದೀರಲ್ಲ, ಅದು ಸಂವಿಧಾನ ವಿರೋಧಿಯಾದದ್ದು. ಯಾಕೆ ಹೇಳಿ? ಅವರವ್ರ ಧರ್ಮ ಹೆಂಗಿರ್ಬೇಕು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ನನ್ನನ್ನು ಕರ್ಕೊಂಡೋಗಿ ವಕ್ಫ್ ಮಂಡಳಿಯಲ್ಲಿ ಬಿಟ್ಟು ನಾನು ಮುಸ್ಲಿಂ ಕಾಯ್ದೆಗಳನ್ನೆಲ್ಲ ತಿಳಿದು ಅದನ್ನು ತೀರ್ಮಾನ ತಗೊಳ್ಳೋದ್ರೊಳಗಡೆ ಅಲ್ಲಿ ಜಗಳ ಗಲಾಟೆ ಆಗಿ ಒಂದಷ್ಟು ಗೊಂದಲಗಳು ಏರ್ಪಟ್ಟು ನೀನ್ ಯಾರು ಅಂತ ಸ್ಟಾರ್ಟ್ ಆಗಿ ಮತ್ತೆ ತಾಂಟ್ರೆ ಬಾ ತಾಂಟೆಲ್ಲ ಸ್ಟಾರ್ಟ್ ಆಗಿ ಇದು ಆಗಬಾರದು ಎನ್ನುವ ಕಾಳಜಿಯನ್ನು ಹೊಂದಿದ್ದಂತ ನಮ್ಮ ಸಂವಿಧಾನ ಕರ್ತೃಗಳು ಹೇಳಿದ್ರು. ಸಂವಿಧಾನದ ಅನುಚ್ಛೇದ 13, 14, 25, 29ರಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ಧಾರ್ಮಿಕ ಸ್ವತಂತ್ರವನ್ನ ನಿಮ್ಮ ನಂಬಿಕೆ ಆಚರಣೆಗಳನ್ನ ನೀವು ಮಾಡ್ಕೊಳ್ಬಹುದು. ಯಾಕೆಂದ್ರೆ ದೇಶ ಅಂತಂದ್ರೆ ಇದು ಬಹುತ್ವದ ದೇಶ. ಭಾರತ ಅನ್ನುವಂತ ಇನ್ನೊಂದು ದೇಶ ವಿಶ್ವದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಜಾರಿಗೆ ತರೋದ್ರಿಂದ ಎಂತ ಪ್ರಧಾನಮಂತ್ರಿಗಳಿಗೆ ಹಿಂಗೆಲ್ಲ ಹೇಳ್ಬೋದ ನಾನು ಗೊತ್ತಾಗ್ತಿಲ್ಲ. ಎಂತ ಅವಿವೇಕದ ಪರಮಾವಧಿ ನಮ್ಮ ಪ್ರಧಾನಮಂತ್ರಿಗಳದಂದ್ರೆ. ಅವನು ಆ ಬೆಂಗಳೂರಲ್ಲಿ ಗೆದ್ದೋಗಿದ್ದ ತೇಜಸ್ವಿ ಸೂರ್ಯ ಅಂತ, ಅವನು ಹೇಳಿದ್ದ ಮಾತು ನಮ್ಮ ಪ್ರಧಾನಿಗಳಿಗೆ ಪ್ರಭಾವ ಬೀರುತ್ತೆ. ಹಿಂದೆ ಬಿಜೆಪಿ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿರ್ತಕ್ಕಂಥ ಮಾತು ಇಲ್ಲಿಯ ಸಂಸದರಿಗೆ ಪ್ರಭಾವ ಬೀರ್ತಿತ್ತು. ಈಗ ಉಲ್ಟಾ ಕೇಸ್ ಆಗ್ಬಿಟ್ಟಿದೆ. ಇಲ್ಲಿ ಸಂಸದ ತೇಜಸ್ವಿ ಸೂರ್ಯ 8 ವರ್ಷಗಳ ಹಿಂದೆ ಆಡಿದ ಮಾತು ಏನು, ಪಂಕ್ಚರ್ ಹಾಕೋರು ಅಲ್ವೇನ್ರಿ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ದಿದ್ದವರೆಲ್ಲ ಚಳವಳಿ ಮಾಡ್ತಾರೆ ಅಂತ ಹೇಳಿದ ರೀತಿಯಲ್ಲೇ ಈ ದೇಶದ ಅನ್ಪಡ್ ಪ್ರಧಾನಮಂತ್ರಿ, ಪತ್ರಕರ್ತರ ಅಂಡರ್ಲೈನ್ ಮಾಡ್ಕೋಬೇಕು, ಒಬ್ಬ ಅನ್ಪಡ್ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇವತ್ತು ವಕ್ಫ್ ಆಸ್ತಿ ಸರಿಯಾಗಿ ನಿರ್ವಹಿಸಿದ್ದರೆ ಮುಸಲ್ಮಾನರು ಪಂಕ್ಚರ್ ಹಾಕಬೇಕಾಗಿಲ್ಲ. ಅಲ್ಲಪ್ಪ, ನಿಮ್ಮ ಆಳ್ವಿಕೆ ಬಂದು ಈ ದೇಶದ ಆರ್ಥಿಕ ವ್ಯವಸ್ಥೆಯೇ ಪಂಕ್ಚರ್ ಹೊಡೆದು ಹೋಗಿದೆ. ಅದನ್ನು ಕಟ್ಟಿ ಸರಿ ಮಾಡಬೇಕಾದವರು ನಾವೆಲ್ಲ. ಈಗ ಅಲ್ಲಿ ಕೂತ್ ನೋಡ್ತಿರತ್ತಿಗೆ ಬಂತು ನಮ್ಮ ಕಾರ್ಟೂನಿಸ್ಟ್ ಪಿ ಮೊಹಮ್ಮದ್ ಅವರು ಒಂದು ಒಳ್ಳೆ ಕಾರ್ಟೂನ್ ಪ್ರಕಟ ಮಾಡಿದ್ದಾರೆ 6 minutes ಮುಂಚೆ. ಬಾರಿ ಚೆನ್ನಾಗಿದೆ. ಪ್ರಧಾನ ಮಂತ್ರಿಗಳು ಹಳೆ ಅಂಬಾಸಿಡರ್ ಕಾರಲ್ಲಿ ಕೂತ್ ಬಿಟ್ಟಿದ್ದಾರೆ, 4 ಟೈರ್ ಪಂಕ್ಚರ್ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಈ ದೇಶದ ಇಡೀ ಆರ್ಥಿಕ ನೀತಿ ಅನ್ನೋದು ನಿಮ್ಮಿಂದ ಪಂಕ್ಚರ್ ಹೊಡೆದು ಹೋಗಿದೆ. ನಾವು ಯೋಚನೆ ಮಾಡಿದ್ದೇವೆ, ನೀವು ಎಲ್ಲರೂ ಸೇರಿ ಕೂಡಿ ಈ ದೇಶದ ಪಂಕ್ಚರ್ ಆದಂತಹ ಆರ್ಥಿಕ ಸ್ಥಿತಿಯನ್ನ ಗಟ್ಟಿ ಮಾಡಬೇಕು, ಮತ್ತೊಮ್ಮೆ ಈ ದೇಶವನ್ನು ನಾವೆಲ್ಲರೂ ಕೂಡಿ ಬಾಳಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ರಿಂದ ಚಳುವಳಿಯ ಭಾಗ ನಾವೆಲ್ಲರೂ ಆಗಬೇಕು. ಸ್ನೇಹಿತರೆ, ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಮಾತು, ಅದನ್ನು ಬೆಂಬಲಿಸಿ ಮಾತಾಡಿರ್ತಕ್ಕಂಥ ಬಿಜೆಪಿಯ ಸಂಸದರು
ಆ ಬಿಜೆಪಿ ಸಂಸದರ ಮಾತಿದೆಯಲ್ಲ, ಅದು ಅವ್ರ ಮಾತಲ್ಲ. ಯಾಕೆ ಅವ್ರ ಮಾತಲ್ಲ ಅಂತಂದ್ರೆ, ನಾನು ಈಗಲೂ ಹೇಳ್ತೇನೆ, ಅದೇನು ಅಂತಂದ್ರೆ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿಬೇಕಂತಾದ್ರೆ ಹಿಂದೂ ಧರ್ಮವನ್ನ RSS ಮತ್ತು ಬಿಜೆಪಿ ಅವರಿಂದ ಬಿಡುಗಡೆಯನ್ನಗೊಳಿಸಿ ಹಿಂದೂ ಧರ್ಮವನ್ನ ಶ್ರೇಷ್ಠತೆಯನ್ನು ನಾವು ತೋರಿಸಬೇಕಾಗತ್ತೆ. ಆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ಕುವೆಂಪು, ಬಸವ, ಕನಕ, ಸಂತ ಶಿಶುನಾಳ ಶರೀಫರ ಮುಖೇನ ಇದನ್ನು ನಾವು ತೋರಿಸಿಕೊಡಬೇಕಾಗ್ತದೆ. ಅದಕ್ಕಾಗಿ ಇಂಥ ಚಳುವಳಿಯನ್ನ ಮಾಡಬೇಕು. ಈಗಲೂ ಹೇಳ್ತೇನೆ, ಈ ಡ್ರಾಫ್ಟ್ ಏನು ಬಂದು ಈಗ ಆಕ್ಟ್ ಆಗೋಕೆ ಹೊರಟಿದೆಯಲ್ಲ, ಇದರ ಹಿಂದಿನ ಹುನ್ನಾರವನ್ನ ಜರ್ಮನಿಯ ನಾಜಿ ಸಿದ್ಧಾಂತವನ್ನ ಅಳವಡಿಸಿಕೊಂಡಿರುವ ನಾಗಪುರದ ವಿಷವರ್ತುಲದ ಕಚೇರಿಯಲ್ಲಿ ತಯಾರಾದಂತ ಒಂದು ಬಿಲ್ಲಿಗೆ ಇವೆಲ್ಲ ಕಾ 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 ಅಂತ ಕೂಗ್ತಾ ಇವೆ. ಈ ವಿಚಾರವನ್ನು ನಾವು ಜನರ ಎದುರುಗಡೆ ಸತ್ಯವನ್ನು ಹೇಳಬೇಕು ಅಲ್ರಿ. ವಕ್ಫ್ ಅನ್ನೋದೊಂದು ನಂಬಿಕೆ, ಮುಜರಾಯಿ ಅನ್ನೋದೊಂದು ನಂಬಿಕೆ, ಕಾಣಿಕೆ ಡಬ್ಬಿ ಅನ್ನೋದೊಂದು ನಂಬಿಕೆ, ದತ್ತಿ ಅನ್ನೋದೊಂದು ನಂಬಿಕೆ, ನದಿ ಸ್ನಾನ ಮಾಡ್ತೀವಿ ಅನ್ನೋದೊಂದು ನಂಬಿಕೆ. ಒಂದೊಂದು ಧರ್ಮ ಪರಂಪರೆ, ಒಂದು ಜಾತಿ ಸಮುದಾಯಗಳಲ್ಲೂ ಒಂದೊಂದು ರೀತಿ. ಕೆಲವರ ಮನೆಯಲ್ಲಿ ನೇಮ, ಕೆಲವರ ಮನೆಯಲ್ಲಿ ಕೋಲ, ಕೆಲವರ ಮನೆಯಲ್ಲಿ ಹರಕೆ ಬಯಲಾಟ. ಅಲ್ಪಸಂಖ್ಯಾತ ಬಂಧುಗಳ ಪೈಕಿ ಜೈನರಲ್ಲಿ 2 ಪಂಗಡ ಇದೆ. ಒಂದು ಶ್ವೇತಾಂಬರಿಗಳು, ಒಂದು ದಿಗಂಬರಿಗಳು. ಶ್ವೇತಾಂಬರಿಗಳು ಬಟ್ಟೆ ಗಿಟ್ಟೆ ತೊಟ್ಕೊಂಡು ಆರಾಧನೆ ಮಾಡಿಕೊಂಡಿದ್ದಾರೆ. ದಿಗಂಬರಿಗಳು ಅವರು ಬಟ್ಟೆ ವಸ್ತ್ರಗಳನ್ನೆಲ್ಲ ತ್ಯಜಿಸಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ತೋರಿಸ್ಕೊಂಡು ಘೋಷಿಸ್ಕೊಳ್ತಾ ಮೆರವಣಿಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿರೋ ಕಾನೂನಿನ ಪ್ರಕಾರ ಯಾರಾದ್ರೂ ಬೆತ್ತಲಾಗಿ ರಸ್ತೆ ಮೇಲೆ ಮೆರವಣಿಗೆ ಹೋದ್ರೆ ಅವ್ರನ್ನ ಅಪರಾಧ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ಲ ಸರ್? ಬೆತ್ತಲೆ ಸಿನಿಮಾ ತೋರ್ಸಂಗಿಲ್ಲ, ಬೆತ್ತಲೆ ಸಿನಿಮಾ ಪೋಸ್ಟರ್ ಹಚ್ಚಂಗಿಲ್ಲ, ಬೆತ್ತಲೆ ನಡ್ಕೊಂಡು ಹೋಗಂಗಿಲ್ಲ. ಆದ್ರೆ ನಮ್ಮ ದೇಶದ ನಂಬಿಕೆ ನಮಗೆ ಗೊತ್ತಿದೆ. ಅದು ಜೈನರ ದಿಗಂಬರ ಪರಂಪರೆಯ ಒಂದು ತಂಡ. ಆ ತಂಡ ಮೆರವಣಿಗೆ ಹೋಗ್ತಾ ಇದ್ರೆ ಎಂತಹ ಒಬ್ಬ ಮುಸಲ್ಮಾನನು ಸಹಿತ ಇವರು ಶ್ರೇಷ್ಠ ಗುರುಗಳು ಅಂತೇಳಿ ಒಂದ್ಸತಿ ತನ್ನ ಎದೆಗೆ ತಾನು ಕೈಯನ್ನು ಹಚ್ಕೊಳ್ತಾರೆ. ನಮ್ಮಂತವ್ರು ಹೋಗಿ ಅವ್ರ ಪಾದಕ್ಕೆ ಅಡ್ಡ ಬಿದ್ದು ಬರ್ತೀವಿ. ಅದು ಬಿಟ್ಟು ನೀವು ಯಾಕೆ ಬಟ್ಟೆ ತೊಟ್ಟಿಲ್ಲ, ಉಪ್ಪಿನಂಗಡಿ ಪೊಲೀಸರೇ ಕ್ರಮ ಕೈಗೊಳ್ಳಿ ಅಂತ ನಾವು ಯಾರು ಹೇಳೋದಿಲ್ಲ. ಹೇಳ್ತೀವ ನಾವು? ಯಾಕೆ ಹೇಳೋದಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿದೆ ಇದು ಬಹು ಸಂಸ್ಕೃತಿಯ ದೇಶ. ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ನಂಬಿಕೆ ಇದೆ. ಆ ನಂಬಿಕೆ ಶ್ರದ್ಧೆಯ ಭಾಗವಾಗಿ ವಕ್ಫ್ ಆಸ್ತಿ ಸೃಜಿಸಲ್ಪಟ್ಟಿದೆ. ವಕ್ಫ್ ಆಸ್ತಿ ಹೇಗೆ ಸೃಜಿಸಲ್ಪಡ್ತು? ಈ ದೇಶವನ್ನ ಹೂಣರು, ಡಚ್ಚರು, ಆರ್ಯರು, ಮೊಘಲರು, ಔರಂಗಜೇಬು, ಬಾಬರು ಎಲ್ಲ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ಸತ್ಯ. ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ರಿ. ಅರೆ, ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇಲ್ಲ. ಶ್ರೀರಂಗಪಟ್ಟಣದ ಜನಸಂಖ್ಯೆ ಇರೋದು ಲಿಂಗಾಯತರು, ಒಕ್ಕಲಿಗರು ಮತ್ತು ಕುರುಬರ ಜನಸಂಖ್ಯೆ ಜಾಸ್ತಿ. ಬೀದರ್ ಟಿಪ್ಪು ಆಳ್ವಿಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅವರ ಆಳ್ವಿಕೆ ಒಳಪಟ್ಟಿತ್ತು. ನಮ್ದು ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ, ಅಲ್ಲೊಂದು ಸುಲ್ತಾನ್ ಕಟ್ಟೆ ಅಂತಿದೆ. ಆ ಸುಲ್ತಾನ್ ಕಟ್ಟೆ ಇದ್ದದ್ದು ಯಾಕೆ ಅಂದ್ರೆ ಟಿಪ್ಪು ಆ ಕಟ್ಟೆ ಮೇಲೆ ಕೂತು ದೇವಸ್ಥಾನದ ಜಾತ್ರೆಯನ್ನು ವೀಕ್ಷಿಸಿ ಜಾತ್ರೆಗೆ ಎಲ್ಲ ಸಹಕಾರವನ್ನು ಕೊಟ್ಟು ಅವರವ್ರ ನಂಬಿಕೆ ಅವರವ್ರು ನಡೆಸಬೇಕು ಅಂತ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಂತ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನೆಲದಲ್ಲಿ ಅವರು ಆಸ್ತಿ ಹೊರವರು. ಅವನೊಬ್ಬ ಹೇಳ್ತಾ ಇದ್ದಾನೆ, ತೇಜಸ್ವಿ ಸೂರ್ಯ, ಮುಸಲ್ಮಾನರು ವಕ್ಫ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ. ಅಲ್ಲಯ್ಯ, ಹಂಗೇನಾದ್ರು ಅವ್ರು ಕೈ ಬಿಟ್ಟು ಕೂಡಲೇ ವಕ್ಫ್ ಆಗೋದಂತ ನಿನ್ ತಲೆಗೆ ಬಂದು ಕೈ ಇಟ್ಟುಬಿಡ್ತೇನೆ. ಕರೆಕ್ಟ್ ಅಲ್ಲ? ಎಲ್ಲ ಹೋಗಿ ಏನ್ ಶಾಮಿ ಎಲ್ಲ ಹೋಗಿ ಅವನೆಲ್ಲರೂ ಹೋಗ್ತಿರತ್ತಾಗೆ ಅವನ ಕೈಗೆ ತಲೆ ಮುಟ್ಟಿಬಿಟ್ಟಿದ್ರೆ ಅವ್ನು ವಕ್ಫ್ ಆಗ್ಬಿಡ್ತಾರೆ. ನಾವೆಲ್ಲರೂ ಮಾಡ್ತಾರ ಹಾಗೆ? ನೆನಪಿಟ್ಕೋಬೇಕು, ವಕ್ಫ್ ಅನ್ನೋದು ಒಂದು ದತ್ತಿ. ಆ ದತ್ತಿಗೆ ಯಜಮಾನ ಯಾರು ಅಂತಂದ್ರೆ ಹಿರಿಯರು ನಿರ್ಧಾರ ಮಾಡಿದ್ರು, ಯಾರೋ ಒಬ್ಬನಿಗೆ ಯಜಮಾನ ಸುಧೀರಂಗೆ, ಮುನಿರಂಗೆ, ಶಾಹುಲ್ ಹಮೀದಿಗೆ ಕೊಟ್ಬಿಟ್ರೆ ಎಡವಟ್ಟು. ಆದ್ರಿಂದ ಈ ವಕ್ಫ್ ಆಸ್ತಿಯ ಯಜಮಾನ ಅಂದ್ರೆ ಅವನು ಪರಮ ಸರ್ವಶಕ್ತ ದೇವರು, ಅವನ ಯಜಮಾನ. ಆ ಆಸ್ತಿಯನ್ನ ಆ ನಿರ್ದೇಶಿತ ಉದ್ದೇಶಕ್ಕಾಗಿ ಬಳಸಬೇಕು ಅನ್ನೋದನ್ನು ಹೇಳಿದ್ರು. ನಮ್ಮ ಅಧ್ಯಕ್ಷರು ಹೇಳಿದ್ರು, ನನಗೆ ಇವ್ರ ಕಾಯ್ದೆಗಳೆಲ್ಲ ಇದೆಯಲ್ಲ, ನೀವು ಹೇಳಿದಂಗೆ ಜಂಟಿ ಖಾತೆ, ಒಂದು ನಾಗ್ಪುರದ ಟೀಮು, ಮತ್ತೊಂದು ಅಂಬಾನಿ ಟೀಮು. ಇವರಿಬ್ರು ಸೇರಿದ್ರು, ಇವ್ರ ಕೈ ಕಾಯ್ದೆ ಕೊಟ್ಟರು. ಇವ್ರಿಗೆ ಓದಕ್ಕೆ ಬರಂಗಿಲ್ಲ, ಅವರಿಬ್ರು ಕೊಟ್ಟ ಅಚ್ಚ ಆಯ್ತ. ನೆನಪಿಟ್ಕೊಳ್ಳಿ, ಎಂಟ್ರಾಲಿಯ ಬಿಲ್ಡಿಂಗ್ ಅನ್ನ 1500 ಕೋಟಿ ಮೊತ್ತದ ಬಿಲ್ಡಿಂಗ್ ಅನ್ನ
ಕಟ್ಟಿರೋದೆ ವಕ್ಫ್ ಎಂದು ಡಿಕ್ಲೇರ್ ಆಗಿರ್ತಕ್ಕಂಥ ಆಸ್ತಿಯ ಮೇಲೆ ಇಂತಹ ಶ್ರೀಮಂತರ ರಿಯಲ್ ಎಸ್ಟೇಟ್ ಕೋರರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಈ ಕಾಯ್ದೆಯ ತಿದ್ದುಪಡಿಯನ್ನು ತಂದಿದ್ದೀರಿ. ನಾವು 53-54 ತಂದಿರ್ತಕ್ಕಂಥ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿಯನ್ನು ಯಾರಾದರೂ ಲಪ್ತಾಯಿಸಿದ್ರೆ ಅವನಿಗೆ 2 ವರ್ಷ ಶಿಕ್ಷೆ ಅಂತ ಘೋಷಣೆ ಮಾಡಿದ್ವಿ. ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಮಾಡಿದ್ವಿ. ಈ ಪುಣ್ಯಾತ್ಮರು ಏನ್ ಮಾಡಿದ್ದಾರೆ ಗೊತ್ತಾ? 6 ತಿಂಗಳ ಶಿಕ್ಷೆ ಬೇಲೇಬಲ್. ಇದು ಲೂಟಿಕೋರರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾಯ್ದೆಯೇ ಹೊರತು ಈ ದತ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಅಲ್ಲ. ನಮ್ಮ ಧಾರ್ಮಿಕ ನಂಬಿಕೆಗಳು ಗೌರವಿಸಿದ್ದಾರೆ. ಗೌರವಿಸಿದ್ದು ಯಾರ್ರಿ? ಅದು ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರನ್ನ ನಿರಾಕರಿಸಿರ್ತಕ್ಕಂಥ ಮನುಷ್ಯ. ದೇವರನ್ನು ನಿರಾಕರಿಸಿದ ಮನುಷ್ಯನೂ ಸಹಿತ ಇಲ್ಲಿರುವ ಜನರ ನಂಬಿಕೆಗಳಿಗೆ ಬೆಲೆಯನ್ನು ಕೊಟ್ಟು ಒಂದು ವಿಶಿಷ್ಟವಾದ ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲರ ನಂಬಿಕೆ, ಉಪಾಸನೆ, ಅಭಿವ್ಯಕ್ತಿಗಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಈ ಸಭೆಯ ಮುಖೇನ ಬಹಿರಂಗವಾಗಿ ಹೇಳಬೇಕು, ನಾವು ಅಂತಹ ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿ. ನಾವು ನಿಮ್ಮನ್ನ ಇಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಬಿಡೋದಿಲ್ಲ. ನೆನಪಿಟ್ಕೊಂಡು ಕೇಳಬೇಕು. ಇನ್ನೆಲ್ಲ ಟ್ಯಾಗ್ ಲೈನ್ ರಾಜಾರಾಮ ಅವರು ಕೆಟ್ಟದಾಗ ನಮ್ಗೆಲ್ಲ ಹೇಳ್ತಾರೆ, ಗುಲಾಮರು ಮತ್ತೊಂದು ಎಲ್ಲ. ನಮ್ದಿನ ಟ್ಯಾಗ್ಲೈನ್ ಏನು ಬರೆದ್ರು ಸಹಿತ RSS BJP ಅವರಿಗೆ ನಾಜಿಗಳು ನಾಜಿಗಳು ನಾಜಿಗಳು. ನಾಜಿ ಸಿದ್ಧಾಂತವೇ ಒಡೆದಾಡುವ ಸಿದ್ಧಾಂತ, ಬ್ರಿಟಿಷ್ ತಂತ್ರವೇ ಒಡೆದಾಡುವ ಸಿದ್ಧಾಂತ. ಹಾಗಾಗಿ ಆ ನಾಜಿ ಮತ್ತು ಬ್ರಿಟಿಷರ ಸಂತತಿ ದೇಶದ ಆಯಕಟ್ಟಿನ ಜಾಗಕ್ಕೆ ಬಂದು ಕೂತಿರೋದ್ರಿಂದ ಮುನೀರ್ ಅವರು ಹೇಳಿದಂಗೆ ಆರೋಗ್ಯದ ವಿಚಾರ ಇಲ್ಲ, ಶಿಕ್ಷಣದ ವಿಚಾರ ಇಲ್ಲ, ಉದ್ಯೋಗದ ವಿಚಾರ ಇಲ್ಲ. ಏನಿದ್ರು ವಕ್ಫು, ಹಲಾಲು, ಹಿಜಾಬ್. ಅವನು ಬೂತ್ ಅಧ್ಯಕ್ಷ, ಸಂಘಟನೆ ಕಾರ್ಯಕರ್ತ, ಆ ಹಿಜಾಬನ್ನು ಹೆಗಲ ಮೇಲೆ ಹಾಕೊಂಡ ಹೊರಟ. ಆ ಕಾರ್ಯಕರ್ತರಲ್ಲಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಶ್ರದ್ಧೆಯಿಂದ ಮತ ಕೊಟ್ಟಿರ್ತಕ್ಕಂಥ ನಿಮ್ಮ ಪಕ್ಷದ ನಾಯಕತ್ವ ನಿಮಗೆ ಉದ್ಯೋಗ ಕೊಡಬೇಕಿತ್ತ ಬೇಡವೋ ಹೇಳಿ? ನಿಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ ಮಾತಾಡಬೇಕಿತ್ತ ಬೇಡವೋ ಹೇಳಿ? ಕ್ರೌಡ್ ಫಂಡಿಂಗಿನ ಮುಖೇನ ಅತಿ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರು ಇವತ್ತು ಹಣವನ್ನು ಬೇಡ್ತಾ ಇದ್ದಾರೆ. ನಿಮ್ಮ ಲೀಡರು ಒನ್ ನೇಷನ್ ಒನ್ ಎಲೆಕ್ಷನ್, ಇವು ಖುಷಿ. ಸೆಮಿನಾರ್ ಅರೇಂಜ್ ಆಂಡ್ ಮಂಗಳೂರು ಟೌನ್ ಅಲ್ಲಿ ಏನು ಒಂದು ದೇಶ ಒಂದು ಚುನಾವಣೆ. ಈ ದೇಶಕ್ಕೆ ಒಂದು ದೇಶ ಒಂದು ಚುನಾವಣೆ ಬೇಕಾಗಿದ್ದಲ್ಲ, ಈ ದೇಶಕ್ಕೆ ಬೇಕಾಗಿರೋದು ಒನ್ ನೇಷನ್ ಒನ್ ಎಜುಕೇಶನ್. ಅದರರ್ಥ NEP ಅಲ್ಲ, NEP ಅಲ್ಲ. ಈ ದೇಶಕ್ಕೆ ಬೇಕಾಗಿರೋದು ಒಂದು ಆರೋಗ್ಯ ವಿಚಾರಕ್ಕಾಗಿ ಒಂದು ಪಾಲಿಸಿ. ವಕ್ಫ್ ಮಾಡಿ ಮುಸಲ್ಮಾನ